ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಾಳೆಯ ಗುರುವಾರ ಏಕಾದಶಿಯೊಂದಿಗೆ ಬರ್ತಿದೆ. ಶ್ರದ್ಧೆ, ಭಕ್ತಿ, ನಿಷ್ಠೆಯೊಂದಿಗೆ ಗುರುಗಳ ಸೇವೆನ ಮಾಡಿ ನಾಳೆ ಹಾಗೆ ಏಕಾದಶಿ ಆಚರಣೆ ಕೂಡ ಮಾಡಿ ಗುರುಗಳ ಹಾಗೆ ಭಗವಂತನ ಅನುಗ್ರಹನ ಪಡ್ಕೊಳ್ಳಿ. ನಾಳೆ ಏಕಾದಶಿ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಯವರ ಸೇವೆನ ಪ್ರತಿ ಗುರುವಾರ ಆಚರಣೆ ಮಾಡೋರು ಹೂವಿನಿಂದ ಅಲಂಕಾರ ಮಾಡಿರ್ತೀರ, ತುಪ್ಪದ ದೀಪಗಳನ್ನ ಹಚ್ಚುತ್ತೀರ, ಮತ್ತು ಬಗೆ ಬಗೆಯಾದಂತಹ ನೈವೇದ್ಯಗಳನ್ನ ನಿಮ್ಮ ಕೈಯಾರೆ ಮಾಡಿ ನೈವೇದ್ಯ ಮಾಡ್ತೀರಾ. ಇನ್ನೂ ಕೆಲವರು ಹಣ್ಣುಗಳನ್ನೆಲ್ಲ ಇಟ್ಟು ನೈವೇದ್ಯ ಮಾಡ್ತೀರಾ. ಆ ರೀತಿ ಮಾಡಬೇಡಿ. ನಾಳೆ ರಾಘವೇಂದ್ರ ಸ್ವಾಮಿಯವರು ಕೂಡ ವ್ರತಾಚರಣೆನ ಅಂದರೆ ಏಕಾದಶಿ ವ್ರತಾಚರಣೆನ ಮಾಡೋದ್ರಿಂದ ಯಾವುದೇ ರೀತಿಯ ನೈವೇದ್ಯಗಳಾಗಲಿ ಅಥವಾ ಹೂವಿನ ಅಲಂಕಾರಗಳನ್ನಾಗಲಿ ಮಾಡಬಾರ್ದು. ಬದಲಾಗಿ ರಾಯರ ಸೇವೆ ಅಂತ ಅಂದರೆ ನಾಳೆ ನೀವು ತುಪ್ಪದ ದೀಪನ ಹಚ್ಬೋದು, ಅವರ ನಾಮಸ್ಮರಣೆನ ಮಾಡ್ಬೋದು, ಇಲ್ಲ ನಾಮ ಲೇಖನನ ಬರಿಬೋದು, ಅವ್ರಿಗಿಷ್ಟ ಆದಂಥ ಹಾಡುಗಳನ್ನ ಹೇಳ್ಬೋದು, ಇಲ್ಲ ಅವ್ರ ಹೆಸರಲ್ಲಿ ದಾನ ಧರ್ಮನ ನಾಳೆ ಮಾಡ್ಬೋದು. ಹೀಗೆ ಅವ್ರ ಸೇವೆ ಅಂತ ಬಂದಾಗ ಸಾಕಷ್ಟು ಇದೆ. ನಿಮಗೆ ಅನುಕೂಲ ಆಗುವಂತಹ ಸೇವೆಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಒಂದು ಮನೇಲಾದರೂ ಮಾಡ್ಬೋದು, ಇಲ್ಲ ರಾಯರ ಮಠಗಳಿಗೆ ಹೋಗಿ ಅಲ್ಲಿ ಕೂಡ ನೀವು ಮಾಡ್ಬೋದು. ರಾಯರ ಮಠಗಳಿಗೆ ಹೋದಾಗ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಬೋದು, ಹೆಜ್ಜೆ ನಮಸ್ಕಾರನ ಮಾಡ್ಬೋದು. ರಾಘವೇಂದ್ರ ಸ್ವಾಮಿಯವ್ರಿಗೆ ನಾಳೆ ತುಳಸಿನ ತೊಗೊಂಡೋಗಿ ಕೊಡ್ಬೋದು. ನನಗೊಬ್ಬರು ಕೇಳಿದರು, ನಾಳೆ ಏಕಾದಶಿ ಇರೋದ್ರಿಂದ ನಾನು ವ್ರತ ಮಾಡ್ತಾಯಿದ್ದೀನಿ, 9 ವಾರದ್ದು ಅಥವಾ 7 ವಾರದ್ದು ಗೊತ್ತಿಲ್ಲ, ನಾನೇನು ಮಾಡೋದು, ಈ ವಾರದಲ್ಲಿ ಮಾಡ್ಬೋದಾ ಅಂತ. ಗುರುವಾರನೇ ಬಂದಿರೋದ್ರಿಂದ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಅದನ್ನು ಕೌಂಟಿಂಗ್ಗೆ ತೊಗೋಬೋದು. ಆದರೆ ರಾಘವೇಂದ್ರ ಸ್ವಾಮಿಯವ್ರಿಗೆ ಹೂವಿನಿಂದ ಅಲಂಕಾರ ಮಾಡಬಾರ್ದು ಮತ್ತು ನೈವೇದ್ಯನ ಮಾಡಬಾರ್ದು ಅನ್ನೋದಷ್ಟು ಬಿಟ್ಟರೆ, ನೀವು ಲಾಸ್ಟ್ ಗುರುವಾರ ಎಲ್ಲ ಹೇಗೆ ರಾಯರಿಗೆ ತುಪ್ಪದ ದೀಪನ ಹಚ್ಚಿ ನಿಮ್ಮ ಕಷ್ಟಗಳೇನಿದೆ ಬೇಡಿಕೊಂಡು ಯಾವ ರೀತಿ ಎಲ್ಲ ಸೇವೆನ ಸಲ್ಲಿಸಿರ್ತೀರ ಅದೇ ರೀತಿ ಈ ವಾರ ಕೂಡ ನೀವು ಮಾಡ್ಬೋದು. ನಾವು ರಾಯರ ಮಠಗಳಿಗೆ ಹೋಗಲ್ಲ, ನಾಳೆ ಮನೇಲೇ ರಾಯರ ಸೇವೆನ ಮಾಡ್ತೀನಿ ಅಂತ ಅನ್ನೋರು ತುಪ್ಪದಿಂದ ದೀಪನ ಹಚ್ಚಿ ರಾಘವೇಂದ್ರ ಸ್ವಾಮಿಯವರಿಗೆ ತುಳಸಿನ ಅರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳೇನಿದೆ ಅಥವಾ ಕಷ್ಟ ಕಾರ್ಪಣ್ಯಗಳೇನಿದೆ ಅದನ್ನು ಬೇಡಿಕೊಂಡು ಏಕಾದಶಿ ವ್ರತಾಚರಣೆ ಮಾಡೋದ್ರ ಜೊತೆಗೆ ಗುರುಗಳ ನಾಮಸ್ಮರಣೆನೂ ಕೂಡ ಮಾಡ್ಬೋದು. ಇನ್ನು ಹೊಸದಾಗಿ ಯಾರಾದರೂ ಏಕಾದಶಿ ಆಚರಣೆ ಮಾಡಬೇಕು ಅಂತಲೇ ಅಂದ್ಕೊಳ್ತಿದ್ದು ಮಾಡೋಕ್ಕಾಗಿಲ್ಲ ಅಂತ ಅನ್ನೋರು ಕೂಡ ನಾಳೆ ಒಂದ್ಸಲ ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಬೇಡಿಕೊಂಡು ಏಕಾದಶಿ ಆಚರಣೆನ ನೀವು ಕೂಡ ಹೊಸದಾಗಿ ಶುರು ಮಾಡುವಂಥವ್ರು ಮಾಡ್ಬೋದು. ನೀವು ಮನೇಲೇ ರಾಯರ ಸೇವೆನ ಮಾಡಿ, ಇಲ್ಲ ರಾಯರ ಮಠಗಳಿಗೆ ಹೋಗಿ ರಾಯರ ಸೇವೆನ ಮಾಡಿ. ಎಲ್ಲೇ ಮಾಡಿದ್ರೂ ನಿಮ್ಮಲ್ಲಿ ಭಕ್ತಿ ಅನ್ನೋದಿರಬೇಕು, ಶ್ರದ್ಧೆ ಅನ್ನೋದಿರಬೇಕು, ನಿಷ್ಠೆ ಅನ್ನೋದಿರಬೇಕು. ಅದನ್ನು ಯಾರು ಕೊಡ್ತಾರೆ? ರಾಘವೇಂದ್ರ ಸ್ವಾಮಿಯವರೇ ಕೊಡೋದು. ಸೊ ನೀವು ಮಠಗಳಿಗೆ ಹೋದಾಗಲಿ ಅಥವಾ ರಾಯರ ಮುಂದೆ ನಿಂತು ಕೈ ಮುಗಿಯುವಾಗಾದರೂ ಸರಿ, ಸ್ವಾಮಿ ನನಗೆ ಭಕ್ತಿ ಕೊಡಿ, ಶ್ರದ್ಧೆ ಕೊಡಿ ಅಂತ ಬೇಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯವರು ಮಾತ್ರ ನಮಗೆ ಭಕ್ತಿ ಅನ್ನೋದನ್ನು ಕೊಡೋದಕ್ಕೆ ಸಾಧ್ಯ. ನಮಗೆ ತಿಳಿದಿರೋ ಹಾಗೆ ಬರೀ ಕೈ ಮುಗಿತಿದ್ದಂತಹ ನಾವು ಅವರ ಸೇವೆಯಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾವು ಮರೆತು ಯಾವಾಗಲೂ ಸಂತೋಷವಾಗಿರುವ ಹಾಗೆ ರಾಘವೇಂದ್ರ ಸ್ವಾಮಿಯವರು ನಮ್ಮೊಳಗಡೆ ಭಕ್ತಿ ಅನ್ನೋದನ್ನು ತುಂಬ್ತಾರೆ. ಏನೂ ಬೇಡಪ್ಪ ರಾಯರು ಬಿಟ್ಟರೆ ಅನ್ನೋ ಹಾಗೆ ನಮಗೆ ಒಂದು ಮನಸ್ಥಿತಿನ ಕೊಡ್ತಾರೆ. ನೀವು ಇದೆಲ್ಲ ಸಾಧ್ಯ ಆಗಬೇಕು, ನಮ್ಮಲ್ಲಿ ಬದಲಾವಣೆ ಆಗಬೇಕು, ನಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು, ನಾವು ಕೂಡ ನೆಮ್ಮದಿಯಾಗಿರಬೇಕು ಅಂತ ಅಂದರೆ ಗುರುಗಳ ಸೇವೆನ ಅಂದರೆ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡಲೇಬೇಕು. ಮಾಡಿದಾಗ ಅದು ಇದು ಅಂತ ಅಲ್ಲ, ಎಂಥ ಕಷ್ಟಗಳಿದ್ದರೂ ಕೂಡ ನಿಮಗೆ ಅದು ಕಷ್ಟ ಅಂತಲೇ ಅನಿಸಲ್ಲ. ರಾಘವೇಂದ್ರ ಸ್ವಾಮಿಯವರು ಪ್ರತಿ ನಿಮ್ಮ ಕಷ್ಟದ ಜೊತೆ ನಿಂತು ಕಷ್ಟಗಳನ್ನ ನಿಮ್ಮಿಂದ ದೂರ ಮಾಡಿ ಪ್ರತಿ ಸಮಯದಲ್ಲೂ ರಾಘವೇಂದ್ರ ಸ್ವಾಮಿಯವರು ನಿಮಗೆ ಅನುಗ್ರಹನ ಮಾಡ್ತಾ ನಿಮಗೇನೆಲ್ಲ ಬೇಕು ಬದುಕಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಅದನ್ನೆಲ್ಲವನ್ನೂ ಕೂಡ ಕರುಣಿಸ್ತಾ ತಂದೆ ತಾಯಿಗಿಂತ ಹೆಚ್ಚಾಗಿ ನಿಮ್ಮ ಜೊತೆಲಿದ್ದು ನಿಮ್ಮನ್ನು ಸಲುತ್ತಾರೆ. ಹಾಗೆ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತೀನಿ, ಹಾಗೆ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಯವರು ಒಲ್ದು ಬಿಡ್ತಾರೇನೋ, ಹೀಗೆ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಯವರು ಒಲ್ದು ಬಿಡ್ತಾರೇನೋ, ಅವ್ರು ಹೀಗೆ ಹೇಳ್ಕೊಟ್ಟಿದ್ದಾರೆ, ಈ ರೀತಿ ಮಾಡಿದ್ರೆ ನಿಮಗೆ ರಾಯರ ಅನುಗ್ರಹ ಆಗಿಬಿಡುತ್ತೆ ಅಂತ ಯಾರೋ ಅಥವಾ ಇನ್ಯಾರೋ ಏನೋ ಈ ರೀತಿ ಮಾಡಿ ಅವ್ರಿಗೆ ರಾಯರ ಅನುಗ್ರಹ ಆಗಿದೆ, ನಾವು ಕೂಡ ಹಾಗೆ ಮಾಡೋಣ ಅಂತ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಘವೇಂದ್ರ ಸ್ವಾಮಿಯವರ ಫೋಟೋ ಇದ್ದರೆ ಅವ್ರ ಮುಂದೆ ನಿಂತು ನಮಸ್ಕಾರನ ಮಾಡಿದ್ರೆ ಸಾಕು. ಶುದ್ಧವಾದ ಮನಸ್ಸಿಂದ ಭಕ್ತಿ ಶ್ರದ್ಧೆಯಿಂದ ರಾಘವೇಂದ್ರ ಸ್ವಾಮಿಯವರು ನಿಮಗೂ ಕೂಡ ಒಲ್ದು ಬಿಡ್ತಾರೆ. ಅವ್ರ ಮುಂದೆ 2 ತುಪ್ಪದ ದೀಪನ ಹಚ್ಚಿದ್ರೆ ಸಾಕು. ಏನೂ ತಿಳಿತಿಲ್ಲ ಅಂದರೆ ಅವ್ರ ಮುಂದೆ ಸುಮ್ಮನೆ ನಿಂತು ನೋಡಿ, ರಾಘವೇಂದ್ರ ಸ್ವಾಮಿಯವರು ಮುಂದಿನ ದಾರಿನ ತೋರಿಸ್ತಾರೆ. ನಿಮ್ಮ ಕೈಲಿ ಯಾವ ರೀತಿ ಸೇವೆನ ಮಾಡಿಸ್ಬೇಕು ಅಂತ ಅವರು ನಿರ್ಧಾರ ಮಾಡಿರ್ತಾರೋ ಅದನ್ನು ಯಾರಿಂದ ಕೂಡ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಆ ಸೇವೆಗಳನ್ನೆಲ್ಲ ರಾಯರು ಸ್ವತಃ ಅವರೇ ನಿಮ್ಮ ಜೊತೆಲಿ ಇದ್ದು ನಿಮಗೆ ಯೋಚನೆಗಳನ್ನ ಕೊಡ್ತಾ
ಪ್ರೇರೇಪಿಸ್ತಾ ಇದನ್ನು ಮಾಡು ಹೀಗೆ ಮಾಡು ಅಂತ ಹೇಳಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವ್ರು ಮಾಡಿದ್ದಾರೆ ನಮ್ಗೆ ಅನುಗ್ರಹ ಆಗಿಬಿಡುತ್ತೆ, ನಾವು ಕೂಡ ಹಾಗೆ ಮಾಡೋಣ, ಅಥವಾ ಇನ್ನೊಬ್ಬರು ಯಾವುದೋ ಈ ರೀತಿ ಹೇಳಿದರೆ ಹೀಗೆ ಮಾಡಿಬಿಡೋಣ ಈ ವಾರ ಅಂತ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವುಂಟು, ರಾಘವೇಂದ್ರ ಸ್ವಾಮಿಯವರು ಉಂಟು. ನಿಮ್ಮ ಮನಸ್ಸಿಗೆ ರಾಘವೇಂದ್ರ ಸ್ವಾಮಿಯವರು ಯಾವ ರೀತಿ ದಾರಿನ ತೋರಿಸ್ತಾರೋ ಅವ್ರ ಸೇವೆನ ಮಾಡೋದಕ್ಕೆ, ಆ ರೀತಿ ಮಾಡ್ತಾ ಹೋಗಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ರಾಯರು ಸತ್ಯವಾಗ್ಲೂ ದೂರ ಮಾಡಿ ನಿಮಗೆ ನೆಮ್ಮದಿ ಅನ್ನೋದನ್ನು ಅನುಗ್ರಹ ಮಾಡ್ತಾರೆ. ನಿಮಗೆ ಮಾತ್ರ ಅಲ್ಲ, ಇಡೀ ನಿಮ್ಮ ಕುಟುಂಬದವರಿಗೆ ಕಾವಲಾಗಿದ್ದು ನಿಮ್ಮನ್ನು ಎಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಎಲ್ಲ ಸಮಯದಲ್ಲೂ ಜೊತೆಲಿದ್ದು ನಿಮಗೆ ರಕ್ಷಣೆ ಅನ್ನೋದನ್ನು ಕೊಟ್ಟು ಕೈ ಹಿಡಿದು ಕಾಪಾಡ್ತಾರೆ. ರಾಘವೇಂದ್ರ ಸ್ವಾಮಿಯವ್ರ ಮುಂದೆ 2 ತುಪ್ಪದ ದೀಪನ ಹಚ್ಚಕ್ಕೆ ಬಂದರೆ ಸಾಕು, ಮುಂದೊಂದೆಲ್ಲವನ್ನು ಕೂಡ ರಾಘವೇಂದ್ರ ಸ್ವಾಮಿಯವರು ನೋಡ್ಕೊಳ್ತಾರೆ. ಇವಾಗ ನಾನೇ 2 ತುಪ್ಪದ ದೀಪ ಹಚ್ಚೋದಕ್ಕೂ ಹೇಗೆ ಹಚ್ಚಬೇಕು ಅನ್ನೋದು ಸರಿಯಾಗಿ ತಿಳಿದೆ, ಕೈ ನೆಲ ಎಲ್ಲ ತುಪ್ಪ ಎಲ್ಲ ಮಾಡಿ ಜಿಡ್ ಮಾಡಿಬಿಟ್ಟು ಹಚ್ಚುತ್ತಿದ್ದೆ. ಈ ಏಕಾದಶಿ ಆಚರಣೆ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ, ಏನೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಯವರು ಮುಂಚೆ ನಾನು ಪೂಜೆ ಮಾಡ್ತಿರೋ ರೀತಿಗೂ ಪ್ರತಿ ವಾರದಿಂದ ವಾರಕ್ಕೂ ನನ್ನನ್ನು ಬದಲಾಯಿಸ್ತಾ, ನನ್ನ ಮನೇಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ತಾ, ನನ್ನಲ್ಲೂ ಕೂಡ ಭಕ್ತಿ ಅನ್ನೋದನ್ನು ತುಂಬಿ, ಪೂಜೆ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಯಾವ ಕ್ಷಣದಲ್ಲೂ ನೀವು ನಂಬಿರೋ ಅಂತಹ ವ್ಯಕ್ತಿಗಳೇ ಆಗಲಿ ಅಥವಾ ನಿಮ್ಮವರು ಅಂತ ಅಂದ್ಕೊಂಡವರಾಗಲಿ ಯಾರೇ ಆಗಲಿ, ಇವನ್ ನಿಮ್ಮ ತಂದೆ ತಾಯಿಗಳು ಕೂಡ ಎಷ್ಟೋ ಸಮಯ ನಿಮ್ಮ ಕಷ್ಟಕ್ಕೆ ಬರದೇ ಇರ್ಬೋದು. ಆದರೆ ರಾಘವೇಂದ್ರ ಸ್ವಾಮಿಯವರು ಆ ರೀತಿ ಅಲ್ವೇ ಅಲ್ಲ. ನೀವು ಯಾವ ಕ್ಷಣದಲ್ಲೂ ಕರೆದ್ರು ಹೊತ್ತು ಗೊತ್ತು ಅನ್ನೋದು ಇಲ್ಲವೇ ಇಲ್ಲ ರಾಯರನ್ನ ನೆನೆಯೋದಕ್ಕೆ. ಯಾವ ಕ್ಷಣದಲ್ಲಿ ಕರೆದ್ರು ಅವರು ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದನೆನ ಕೊಡ್ತಾರೆ, ಅಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿಮ್ಮಿಂದ ದೂರ ಮಾಡ್ತಾರೆ. ಆದರೆ ಆ ರೀತಿಯೆಲ್ಲ ಮಾಡಬೇಕು ಅಂದರೆ ನೀವು ಮೊದಲು ರಾಘವೇಂದ್ರ ಸ್ವಾಮಿಯವ್ರಿಗೆ ಕನೆಕ್ಟ್ ಆಗಬೇಕು. ಅಂದರೆ ಅವ್ರ ಸೇವೆನ ಮಾಡ್ತಾ ನೀವು ರಾಯರಿಗೆ ಹತ್ತಿರ ಆಗಬೇಕು. ನಿಮ್ಮ ಗುರಿ ರಾಘವೇಂದ್ರ ಸ್ವಾಮಿಯವ್ರನ್ನೇ ಪಡ್ಕೊಳ್ಳೋದ್ರಲ್ಲಿ ಆಗಿರಬೇಕು. ಏನೋ ಒಂದು ಕಷ್ಟ ಇದೆ ಸ್ವಾಮಿ, ಇದೊಂದು ಕಷ್ಟನ ನನ್ನಿಂದ ಪರಿಹಾರ ಮಾಡಿಕೊಟ್ಬಿಡಿ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅಥವಾ ನನ್ನ ಒಂದು ಇಷ್ಟ ಇದೆ, ಇದೊಂದು ಇಷ್ಟಾರ್ಥನ ನೀವು ಈಡೇರಿಸ್ಕೊಟ್ಬಿಡಿ ಸಾಕು ಅಂತ ಮಾತ್ರ ನಿಮ್ಮ ಬಾಯಿಂದ ಹೇಳೋದಕ್ಕೆ ಹೋಗಬೇಡಿ. ಸ್ವಾಮಿ ಎಲ್ಲವೂ ನೀವೇ, ಎಲ್ಲವೂ ನಿಮ್ಮಿಂದನೇ, ನಮಗೆ ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ, ನೀವೇ ನಮ್ಮ ಜೀವನನ ಉದ್ಧಾರ ಮಾಡಬೇಕು ಅಂತ ಹೇಳಿ ಅವ್ರನ್ನೇ ಸ್ವತಃ ರಾಘವೇಂದ್ರ ಸ್ವಾಮಿಯವ್ರನ್ನೇ ನಿಮ್ಮ ಸ್ವಂತ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ, ಅದನ್ನು ಗುರಿ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯವ್ರನ್ನ ಸ್ವಂತ ಮಾಡ್ಕೊಳ್ಳೋದು ಅಂತ ಅಂದರೆ ರಾಯರಿಗೆ ನೀವು ಎನಿ ಟೈಮ್ ಕನೆಕ್ಟ್ ಆಗಿರಬೇಕು, ನಿಮ್ಮ ಉಸಿರೇ ರಾಯರಾಗಿರಬೇಕು ಅನ್ನೋದು ಅರ್ಥ. ರಾಘವೇಂದ್ರ ಸ್ವಾಮಿಯವ್ರು ಏನಾದರೂ ನಿಮಗೆ ಅನುಗ್ರಹನ ಮಾಡಿ ಆಶೀರ್ವಾದನ ಮಾಡಿಬಿಟ್ಟು ನಿಮಗೆ ಕನೆಕ್ಟ್ ಆದರು ಅಂತ ಅಂದರೆ ಯಾವ ಹೊತ್ತು ಗೊತ್ತಲ್ಲೂ ನೀವು ಕರೆದ್ರೂ ನಿಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ. ನಿಮ್ಮ ಜೊತೆ ಯಾರಿಲ್ಲ ಅಂದರೂ ರಾಯರು ನಿಲ್ತಾರೆ, ಎಲ್ಲ ಟೈಮಲ್ಲೂ ನಿಮ್ಮ ಜೊತೆ ಇರ್ತಾರೆ. ಇವನ್ ಸಂತೋಷದ ಸಮಯದಲ್ಲೂ ಇರ್ತಾರೆ, ನಿಮ್ಮ ಕಷ್ಟ ಕಾರ್ಪಣ್ಯಗಳ ಸಮಯದಲ್ಲೂ ಕೂಡ ನಿಮ್ಮನ್ನು ಕೈ ಬಿಡದ ಹಾಗೆ ಕಾಪಾಡ್ತಾರೆ. ಆ ಕಾರಣಕ್ಕೆ ನೀವು ರಾಘವೇಂದ್ರ ಸ್ವಾಮಿಯವ್ರನ್ನ ನಿಮ್ಮ ಸ್ವಂತ ಮಾಡ್ಕೋಬೇಕು. ಅಂದರೆ ನಿಮ್ಮ ಉಸಿರಾಗಿರಬೇಕು, ಅವರೇ ಸಕಲ ಸರ್ವಸ್ವವೂ ಕೂಡ ಆಗಿರಬೇಕು. ಆ ರೀತಿ ಶ್ರದ್ಧಾ ಭಕ್ತಿಯಿಂದ ಅವರನ್ನು ಒಲಿಸ್ಕೋಬೇಕು, ಅವರ ಅನುಗ್ರಹನ ಪಡ್ಕೋಬೇಕು. ಆವಾಗ ನೋಡಿ ನಿಮ್ಮ ಜೀವನ ಹಿಂದೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಏನೆಲ್ಲ ವ್ಯತ್ಯಾಸ ಇರುತ್ತೆ ಅಂತ. ಏನಿಲ್ಲದೆ ಇದ್ರೂ ಬದುಕ್ತೀವಪ್ಪ, ರಾಘವೇಂದ್ರ ಸ್ವಾಮಿಯವರು ಒಬ್ಬರಿದ್ರೂ ಸಾಕು. ರಾಘವೇಂದ್ರ ಸ್ವಾಮಿಯವರೇ ನೀವು ನಮ್ಗೆ ಏನು ಕೊಡದೇ ಇದ್ರೂ ಪರವಾಗಿಲ್ಲ, ನೀವಿದ್ದರೆ ಸಾಕು ಅನ್ನೋ ಹಾಗೆ ಆಗುತ್ತೆ. ಆ ರೀತಿ ರಾಘವೇಂದ್ರ ಸ್ವಾಮಿಯವರು ಪ್ರತಿಯೊಬ್ಬರನ್ನು ಕೂಡ ಬದಲು ಮಾಡ್ತಾರೆ. ನಾವು ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಅವ್ರ ಸೇವೆನ ಮಾಡ್ತಾ ಹೋಗಬೇಕು. ನಾವು ಅಂದ್ಕೊಳ್ತೀವಿ ರಾಘವೇಂದ್ರ ಸ್ವಾಮಿಯವರು ನಮ್ಮನ್ನು ನೋಡ್ತಿರ್ತಾರೋ ಇಲ್ವೋ, ಅಯ್ಯೋ ಎಷ್ಟು ವಾರದಿಂದ ಮಾಡ್ತಿದ್ದೀನಿ, ಒಂದು ಆಶೀರ್ವಾದನೂ ಕೂಡ ಕೊಟ್ಟಿಲ್ಲ, ಅಯ್ಯೋ ಯಾವಾಗ ನನ್ನ ಕನಸಲ್ಲಿ ಬರ್ತಾರೋ, ಅಯ್ಯೋ ಯಾವಾಗ ನನ್ನ ಕಷ್ಟಗಳನ್ನ ಸರಿ ಮಾಡ್ತಾರೋ ಅಂತಲೇ ಅಂದ್ಕೊಳ್ತಿರ್ತೀವಲ್ವ. ಕೆಲವೊಂದೊಂದು ಸಲ ನಮ್ಗೆ ಅನಿಸುತ್ತೆ ರಾಘವೇಂದ್ರ ಸ್ವಾಮಿಯವ್ರು ಹೂ ಕೊಟ್ಬಿಟ್ರೆ, ಅಂದರೆ ಆ ಹೂವಿನ ಮೂಲಕ ಆಶೀರ್ವಾದ ಮಾಡಿಬಿಟ್ರೆ ಖುಷಿ ಆಗ್ಬಿಡ್ತೀವಿ, ರಾಯರಿಗೆ ನಮ್ಮ ಮಾತು ಕೇಳಿಸ್ತು ಅಂತ. ಹಾಗೆ ನಮಗೆ ರಾಘವೇಂದ್ರ ಸ್ವಾಮಿಯವ್ರ ಮೇಲೆ ಒಂದು ರೀತಿ ಹೆಚ್ಚಿನ ನಂಬಿಕೆ ಅನ್ನೋದು ಶುರು ಆಗಿಬಿಡುತ್ತೆ. ಓ ನಮ್ಮ ಕಷ್ಟ ಎಲ್ಲ ಕೇಳಿಸ್ಕೊಂಡು ಓಕೆ ಅಂತ ಹೇಳಿಬಿಟ್ಟಿದ್ದಾರೆ, ಇನ್ನೇನು ನಮ್ಮ ಕಷ್ಟ ವಾಸಿ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಅದೇ ಹೂವಿನ ಮೂಲಕ ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾಗ ಅಯ್ಯೋ ಕೇಳಿಸ್ತೋ ಇಲ್ವೋ ಅಂತ ಅನುಮಾನ ಪಡ್ತಿರ್ತೀವಿ. ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಘವೇಂದ್ರ ಸ್ವಾಮಿಯವರು ಹೂವಿನ ಮೂಲಕ ಆಶೀರ್ವಾದ ಮಾಡೋದು ಸತ್ಯ. ಕೆಲವೊಂದೊಂದು ಸಲ ಅವ್ರು ಇಷ್ಟಪಟ್ಟಾಗ ಅವರಾಗೆ ನಮಗೆ ಆಶೀರ್ವಾದನ ಮಾಡ್ತಾರೆ. ಅಲ್ಲಿವರೆಗೂ ನಾವು ಕಾಯಬೇಕು. ನಾವು ಎಷ್ಟೊಂದು ಸಲ ಸ್ವಾಮಿ ಇನ್ನೂ ಯಾಕೆ ಆಶೀರ್ವಾದ ಮಾಡಿಲ್ಲ ಅಂತ ಅಂದ್ಕೊಳ್ತೀವಲ್ವ, ಅದ್ರ ಬದಲಾಗಿ ಅಂದ್ಕೊಳ್ಳಿ, ಸ್ವಾಮಿ ನನ್ನ ಸೇವೆನ ಮೆಚ್ಚಿ ನಾನು ಕೇಳದೇ ಇದ್ದರೂ ನೀವೇ ನನಗೆ ಆಶೀರ್ವಾದನ ಮಾಡಬೇಕು, ಕಾಯ್ತೀನಿ, ಅದೆಷ್ಟೇ ವರ್ಷ ಆಗಲಿ ಎಷ್ಟೇ ದಿನ ಆಗಲಿ ಸ್ವಾಮಿ, ನೀವೇನು ಕೊಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಸೇವೆನ ನಾವು ಮಾಡೇ ಮಾಡ್ತೀವಿ, ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿ. ಖಂಡಿತ ರಾಘವೇಂದ್ರ ಸ್ವಾಮಿಯವರು ಮೌನವಾಗಿರ್ತಾರೆ ಅನ್ನೋ ಮಾತ್ರಕ್ಕೆ ಏನೂ ಕೇಳಿಸ್ಕೊಳ್ತಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಿರ್ತಾರೆ. ಹಾಗೆ
ನಿಮ್ಮ ಕಷ್ಟಗಳಿಗೆ ಸಹಾಯ ಕೂಡ ಮಾಡ್ತಾರೆ. ಎಷ್ಟೋ ಬಾರಿ ನನಗೂ ಕೂಡ ಈ ರೀತಿ ಅನುಭವ ಆಗಿದೆ. ನಾನೇನೋ ಒಂದು ಕೇಳ್ಕೊಳ್ತಿರ್ತೀನಿ, ಅವಾಗ ಅವರು ಮೌನವಾಗೇ ಇರ್ತಾರೆ, ಯಾವುದೇ ರೀತಿ ಸೂಚನೆಯನ್ನು ಕೊಡಲ್ಲ. ಆದರೆ ಆ ಕಷ್ಟ ಅಥವಾ ನನ್ನ ಇಷ್ಟಗಳು ಖಂಡಿತ ಈಡೇರಿರುತ್ತೆ. ನಾನು ಆವಾಗ ಅರ್ಥ ಮಾಡಿಕೊಂಡೆ, ಸ್ವಾಮಿ ಬರೀ ಹೂ ಕೊಟ್ಟರೆ ಮಾತ್ರ ನಮ್ಮ ಕಷ್ಟಗಳನ್ನ ಕೇಳಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಥವಾ ಯಾವುದಾದ್ರೂ ಒಂದು ಸೂಚನೆನ ಕೊಡ್ತಿದ್ರೆ ನಾವೇನಾದರೂ ಮಾತಾಡುವಾಗ ಅದು ಅವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ನೋಡು, ರಾಘವೇಂದ್ರ ಸ್ವಾಮಿಯವರು ಮೌನವಾಗಿದ್ದರೂ ಕೂಡ ನನ್ನ ಮನಸ್ಸೊಳಗಡೆ ಏನೋ ಅಂದ್ಕೊಂಡಿದ್ದನ್ನು ಈಡೇರಿಸ್ಬಿಟ್ರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಚಾರನ ಹೇಳ್ತಿದ್ದೀನಿ. ಎಷ್ಟೊಂದು ಸಲ ನಿಮಗೆ ನೀವು ಅಂದ್ಕೊಳ್ತೀರಾ, ನಮಗಿನ್ನೂ ರಾಯರು ಆಶೀರ್ವಾದ ಮಾಡಿಲ್ಲ, ನಮ್ಮ ಮಾತು ಅವ್ರಿಗೆ ತಲುಪ್ತಿದೆಯೋ ಇಲ್ವೋ ಅನ್ನೋ ಗೊಂದಲನೇ ಬೇಡ. 100ಗೆ 100% ನೀವೇನೇ ಮಾತಾಡಿದ್ರು, ನೀವು ಕೇಳಿಸ್ಕೊಳ್ತೇನೇನೋ ಇಲ್ವೇನೋ ರಾಯರು ಅಂತ ಅಂದ್ಕೊಳ್ಳೋದು ಕೂಡ ರಾಘವೇಂದ್ರ ಸ್ವಾಮಿಯವರು ನೋಡ್ತಿರ್ತಾರೆ. ಆದರೆ ಮೌನವಾಗಿರ್ತಾರೆ ಅಷ್ಟೇ. ಮೌನವಾಗಿದ್ದರೂ ಕೂಡ ನಿಮಗೆ ಏನು ಅನುಗ್ರಹನ ಮಾಡಬೇಕು ಅದನ್ನು ಅನುಗ್ರಹ ಮಾಡೇ ಮಾಡ್ತಾರೆ. ಅವರೇ ಖುಷಿಯಾಗಿ ನಿಮಗೆ ಆಶೀರ್ವಾದಗಳನ್ನ ಮಾಡಬೇಕು. ಅಲ್ಲಿವರೆಗೂ ಅವರನ್ನು ಮೆಚ್ಚುವಂತಹ ಪ್ರಯತ್ನನ ಮಾಡಿ, ರಾಘವೇಂದ್ರ ಸ್ವಾಮಿಯವ್ರನ್ನ ಒಲಿಸ್ಕೊಳ್ಳುವಂತಹ ಪ್ರಯತ್ನನ ಮಾಡಿ. ತುಂಬಾ ಸರಳ. ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ರಾಯರೇ ಎಲ್ಲವೂ ಅಂತ ಹೇಳಿ ಅವ್ರ ಸೇವೆನ ಮಾಡಿದಾಗ ನಿಮಗೂ ಅನುಗ್ರಹ ಆಗುತ್ತೆ, ನಿಮಗೂ ಕೂಡ ಆಶೀರ್ವಾದನ ಮಾಡ್ತಾರೆ ರಾಯರು. ಅದೇನೋ ಗೊತ್ತಿಲ್ಲ, ನನಗೆ ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ರಾಯರ ವಿಚಾರನ ಇಲ್ಲಿಗೆ ನಿಲ್ಲಿಸಿ ಇದೇ ವಿಡಿಯೋದಲ್ಲಿ ಇನ್ನೊಂದು ವಿಚಾರನ ತಿಳಿಸ್ತೀನಿ. ಏನಂತ ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಇಂದ್ರನ ಕೋಪದಿಂದ ಪ್ರಜೆಗಳಿಗೆಲ್ಲ ತೊಂದರೆ ಆಗ್ತಿರುತ್ತಂತೆ. ಆಗ ನಿರ್ಧಾರನ ಮಾಡ್ತಾರಂತೆ, ಈ ಗೋವರ್ಧನಗಿರಿನ ಎತ್ತಬೇಕು, ಈ ಪ್ರಜೆಗಳನ್ನೆಲ್ಲ ನಾನು ಕಾಪಾಡಬೇಕು ಅಂತ ಹೇಳಿ ನಿರ್ಧಾರನ ಮಾಡಿಕೊಂಡು ತಮ್ಮ 5 ಬೆರಳುಗಳ ಹತ್ರ ಮಾತಾಡ್ತಾರಂತೆ. ಯಾಕೆ ನಾನು ನಿಮ್ಮನ್ನು ಬಳಸಿ ಈ ಗೋವರ್ಧನಗಿರಿನ ಎತ್ತಬೇಕು ಅಂತ ಹೇಳಿ ಅಂತ ಅಂದಾಗ ಹೆಬ್ಬೆರಳು ಹೇಳುತ್ತಂತೆ, ನಾನು ತುಂಬಾ ಬಲಶಾಲಿಯಾಗಿದ್ದೀನಿ, ಉಳಿದೆಲ್ಲ ಬೆರಳುಗಳಿಗಿಂತ ಯಾವುದೇ ಒಂದು ವಸ್ತುನ ಎತ್ತಬೇಕಾದ್ರೂ ನನ್ನ ಸಹಾಯ ಬೇಕೇ ಬೇಕು, ಹಾಗಾಗಿ ನನ್ನ ಸಹಾಯನ ಪಡ್ಕೊಳ್ಳಿ, ನೀವು ನನ್ನನ್ನು ಬಳಸ್ಕೊಳ್ಳಿ ಅಂತ ಹೇಳುತ್ತಂತೆ. ನೆಕ್ಸ್ಟು ತೋರು ಬೆರಳು ಹೇಳುತ್ತಂತೆ, ನೀವು ಯಾರಿಗಾದರೂ ಆದೇಶನ ಮಾಡಬೇಕಾದ್ರೆ ನಾನೇ ಬೇಕು, ಹಾಗಾಗಿ ನನ್ನನ್ನು ಉಪಯೋಗ ಮಾಡ್ಕೊಳ್ಳಿ, ಅಂದರೆ ನನ್ನನ್ನು ಬಳಸ್ಕೊಳ್ಳಿ ಅಂತ ಹೇಳುತ್ತಂತೆ. ಮತ್ತು ಮಧ್ಯ ಬೆರಳು ಹೇಳುತ್ತಂತೆ, ಎಲ್ಲ ಬೆರಳುಗಳಿಗಿಂತ ನಾನೇ ಉದ್ದ ಇದ್ದೀನಿ, ಹಾಗಾಗಿ ನನ್ನನ್ನು ನಿಮ್ಮ ಗೋವರ್ಧನಗಿರಿ ಎತ್ತುವಂತಹ ಕೆಲಸಕ್ಕೆ ಉಪಯೋಗ ಮಾಡಿಕೊಡಿ ಅಂತ ಹೇಳುತ್ತಂತೆ. ನೆಕ್ಸ್ಟು ಉಂಗುರ ಬೆರಳು ಹೇಳುತ್ತಂತೆ, ಯಾವುದೇ ಒಂದು ಪುಣ್ಯ ಕೆಲಸಗಳನ್ನ ಮಾಡಬೇಕಾದ್ರೂ ನಾನೇ ಬೇಕು, ಇವನ್ ದೇವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕಾದ್ರೆ ನನ್ನನ್ನೇ ಬಳಸಿ ಇಡೋದು, ಹಾಗಾಗಿ ನನ್ನನ್ನು ಈ ಒಂದು ಪುಣ್ಯ ಕೆಲಸಕ್ಕೆ, ಈ ಗೋವರ್ಧನಗಿರಿನ ಎತ್ತೋದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳುತ್ತಂತೆ. ನೆಕ್ಸ್ಟು ಕೊನೆಯಲ್ಲಿ ಕಿರುಬೆರಳು ಹೇಳುತ್ತಂತೆ, ಸ್ವಾಮಿ ನಂದೇನೂ ಇಲ್ಲ, ನಾನು ನಿಮ್ಮ ದೇಹದಲ್ಲಿ ಒಂದು ಅಂಗ ಆಗಿದ್ದೀನಿ ಅಂತ ಗುರುತಿಸ್ಕೊಂಡಿದ್ದೀನಲ್ಲ, ಅದೇ ನನ್ನ ಪುಣ್ಯ, ಅದೇ ಹೆಚ್ಚು ನನಗೆ, ಅದಕ್ಕಿಂತ ಇನ್ನೇನೂ ಬೇಡ, ನೀನೇ ಎಲ್ಲವೂ ಸ್ವಾಮಿ, ನಿನ್ನ ದೇಹದ ಒಂದು ಅಂಗ ಆಗಿದ್ದೀನಲ್ಲ, ಅದಕ್ಕಿಂತ ಇನ್ನೇನು ಬೇಕು, ಅದೇ ನನ್ನ ಪುಣ್ಯ ಸ್ವಾಮಿ, ಸಾಧ್ಯ ಆದರೆ ನನ್ನನ್ನು ನೀವು ಬಳಸ್ಕೋಬಹುದು ಗೋವರ್ಧನಗಿರಿ ಬೆಟ್ಟನ ಎತ್ತೋದಕ್ಕೆ ಅಂತ ಹೇಳಿ ಕಿರುಬೆರಳು ಹೇಳುತ್ತಂತೆ. ಶ್ರೀಕೃಷ್ಣ ಪರಮಾತ್ಮ ಆಗ ಕಿರುಬೆರಳನ್ನು ಸೆಲೆಕ್ಟ್ ಮಾಡಿಕೊಂಡು ಕಿರುಬೆರಳಿಂದ ಗೋವರ್ಧನಗಿರಿ ಬೆಟ್ಟನ ಎತ್ತುತ್ತಾರಂತೆ. ಉಳಿದೆಲ್ಲ ಬೆರಳುಗಳು ಶ್ರೀಕೃಷ್ಣ ಪರಮಾತ್ಮನ ದೇಹದ ಒಂದು ಅಂಗ ಆಗಿರೋದಲ್ಲದೆ, ಅಲ್ಲಿ ಗುರುತಿಸ್ಕೊಂಡಿರೋದಲ್ಲದೆ, ತಮ್ಮಲ್ಲಿರುವಂಥ ಒಂದು ಸಾಮರ್ಥ್ಯದ ಬಗ್ಗೆ, ಅಂದರೆ ನನ್ನಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂಥ ಗುಣ ನನ್ನಲ್ಲಿದೆ. ಈಗ ತೋರು ಬೆರಳು ಹೇಳುತ್ತೆ, ನಾನೇ ತುಂಬ ಶಕ್ತಿಶಾಲಿ, ಅಲ್ಲಿರೋದೇ ಶ್ರೀಕೃಷ್ಣ ಪರಮಾತ್ಮನ ದೇಹದ ಒಂದು ಅಂಗ ಆಗಿ ಶ್ರೀಕೃಷ್ಣ ಪರಮಾತ್ಮನೇ ಮರೆತು ನಾನೇ ಬಲಶಾಲಿ, ನನ್ನನ್ನು ಉಪಯೋಗಿಸ್ಕೋಬೇಕು, ಎಲ್ಲ ವಸ್ತುಗಳನ್ನ ಎತ್ತೋದಕ್ಕೆ ನಾನೇ ಬೇಕು ಅಂತ, ಹೀಗೆ ಒಂದೊಂದು ಬೆರಳುಗಳು ಕೂಡ ಅವರಲ್ಲಿರುವಂತಹ ಗುಣಗಳ ಬಗ್ಗೆ, ನನ್ನಿಂದನೇ ಸಾಧ್ಯ ಆಗೋದು, ಇಲ್ಲ ಅಂದರೆ ಯಾವುದೂ ಕೂಡ ಸಾಧ್ಯ ಆಗಲ್ಲ, ಹಾಗಾಗಿ ನನ್ನನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಕಿರುಬೆರಳು ಏನು ಮಾಡುತ್ತೆ, ಸ್ವಾಮಿ ನಾನು ನಿಮ್ಮ ದೇಹದ ಅಂಗದ ಒಂದು ಭಾಗ ಆಗಿರೋದೇ ನನ್ನ ಪುಣ್ಯ, ನಾನು ಏನೂ ಅಲ್ಲ ಸ್ವಾಮಿ ನಿಮ್ಮ ಮುಂದೆ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಆ ಕಿರುಬೆರಳಿನ ಶಕ್ತಿ ಅಚ್ಚಳಿದೇರ ಹಾಗೆ ಉಳಿಬೇಕು, ಅದ್ರ ಶಕ್ತಿ ಅಪಾರ ಅನ್ನೋದು ಗೊತ್ತಾಗಬೇಕು ಅನ್ನೋ ಹಾಗೆ ಗೋವರ್ಧನಗಿರಿ ಬೆಟ್ಟನ ಎತ್ತೋದಕ್ಕೆ ಎಲ್ಲ ಬೆರಳುಗಳನ್ನ ಬಿಟ್ಟು ಕಿರುಬೆರಳಿನಿಂದ ಎತ್ತಿ ಅದಕ್ಕಿರುವಂಥ ಒಂದು ಶಕ್ತಿನ ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾರೆ. ನಾವು ಭಗವಂತನ ಮುಂದೆ ಇದರಿಂದ, ಅಂದರೆ ಈಗ ಹೇಳಿದ್ರಿಂದ ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂತ ಅಂದರೆ, ಸ್ವಾಮಿ ಮುಂದೆ, ನೀವು ರಾಘವೇಂದ್ರ ಸ್ವಾಮಿಯವರ ಮುಂದೆನಾರೋ ಆಗಲಿ, ಅಥವಾ ನಿಮ್ಮ ಇಷ್ಟ ದೇವರುಗಳ ಮುಂದೆನಾರೋ ಆಗಲಿ, ಅಥವಾ ನಿಮ್ಮ ಗುರುಗಳ ಮುಂದೆನಾರೋ ಆಗಲಿ, ನನಗೇನೂ ಕೂಡ ತಿಳಿದು
ಪರಮಾತ್ಮ ತಿಳಿದಿದ್ರೂ ಕೂಡ ಭಗವಂತನ ಮುಂದೆನೇ ಆಗಲಿ ಅಥವಾ ರಾಯರ ಮುಂದೆನೇ ಆಗಲಿ ನಮಗೇನೂ ಕೂಡ ಗೊತ್ತಿಲ್ಲ, ಎಲ್ಲವೂ ನೀವೇ, ಎಲ್ಲವೂ ಕೂಡ ನಿಮ್ಮಿಂದಲೇ, ನಮ್ಮನ್ನು ಉದ್ಧಾರ ಮಾಡಿ ಗುರುಗಳೇ ಅಂತ ಹೇಳಬೇಕು. ಜೊತೆಗೆ ಗುರುಗಳೇ ಅಥವಾ ಭಗವಂತ ನಿಮ್ಮ ಸೇವೆ ಮಾಡುವಂಥ ಒಂದು ಅವಕಾಶನ ಮಾಡಿಕೊಡಿ, ಸೇವಾ ಭಾಗ್ಯನ ಕೊಡಿ ಅಂತ ಕೇಳ್ಕೋಬೇಕು. ಏನಾದರೂ ನಾವು ನಮಗೆಲ್ಲ ಗೊತ್ತು ದೇವರೇ ನನಗೆಲ್ಲ ಗೊತ್ತಿದೆ ಅಂತ ಏನಾದರೂ ಹೇಳಿಬಿಟ್ರೆ ನಿಜವಾಗ್ಲೂ ಈಗ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ್ರು, ಎಲ್ಲ ಬೆರಳುಗಳು ನನಗೆ ಆ ಶಕ್ತಿ ಇದೆ, ಈ ಶಕ್ತಿ ಇದೆ, ಹಾಗಾಗಿ ನನ್ನನ್ನೇ ಬಳಸ್ಕೋಬೇಕು ನೀವು ಅಂತ ಹೇಳಿದಾಗ ಕಿರುಬೆರಳು ನಾನು ಏನಂದರೆ ಏನೂ ಅಲ್ಲ ಸ್ವಾಮಿ, ನಿಮ್ಮ ದೇಹದ ಒಂದು ಅಂಗ ಆಗಿದ್ದೀನಲ್ಲ ಅದೇ ನನ್ನ ಪುಣ್ಯ ಅಂತ ಹೇಳಿ ಸುಮ್ಮನೆ ಅದಕ್ಕಿರೋ ಶಕ್ತಿ, ಅದಕ್ಕೂ ಒಂದು ಶಕ್ತಿ ಇತ್ತು ಆದರೆ ಅದು ಹೇಳ್ಕೊಳ್ಳಿಲ್ಲ. ಹಾಗಿದ್ದಾಗ ಭಗವಂತ ಏನು ಮಾಡ್ದ, ಅದನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಅದು ಚಳಿದಿರ ಹಾಗೆ ಇವತ್ತಿಗೂ ನಾವು ಗೋವರ್ಧನಗಿರಿ ಬೆಟ್ಟನ ಶ್ರೀಕೃಷ್ಣ ಪರಮಾತ್ಮ ಕಿರುಬೆರಳಲ್ಲಿ ಎತ್ತಿದ್ರು ಅಂತ ಹೇಳ್ತೀವಲ್ವಾ, ಅದ್ರ ಶಕ್ತಿನ ಇಡೀ ಜಗತ್ತಿಗೆ ತೋರಿಸ್ಕೊಟ್ರು. ಹಾಗೆ ನಮ್ಮಲ್ಲೂ ಕೂಡ ನಮಗೇನಾದರೂ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗೆ ಭಗವಂತನ ಮುಂದೆ ಇರಬೇಕು. ಭಗವಂತ ನಮ್ಮನ್ನು ಉದ್ಧಾರ ಮಾಡು, ನಿನ್ನ ಸೇವಾ ಭಾಗ್ಯನ ಕೊಡು ಅಂತ ಕೇಳ್ಕೋಬೇಕು. ಭಗವಂತ ಮನಸ್ಪಟ್ರೆ ಯಾರನ್ನ ಹೇಗೆ ಬೇಕಾದರೂ ಉದ್ಧಾರ ಮಾಡ್ತಾರೆ. ಎಲ್ಲವೂ ಕೂಡ ಭಗವಂತನ ಇಚ್ಛೆ. ನಮಗೆ ಕೊಡ್ತಿಲ್ಲ, ನಮ್ಮನ್ನು ಉದ್ಧಾರ ಮಾಡ್ತಿಲ್ಲ ಅಂತ ಹೇಳಿ ಭಗವಂತನ ಸೇವೆ ಮಾಡೋದನ್ನು ಮಾತ್ರ ನಿಲ್ಲಿಸ್ಬೇಡಿ. ಏನೇ ಆಗಲಿ ಭಗವಂತ ನೀನು ಕೊಡು ಬಿಡು, ನಿನ್ನ ಸೇವೆ ನಿತ್ಯ ನಿರಂತರ ಅಂತ ಹೇಳಿ ಭಗವಂತನ ಸೇವೆನ ಮಾಡಿ. ಭಗವಂತನ ಸೇವೆಯಿಂದ ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ಯಾವುದಾದ್ರೂ ಒಂದು ರೀತಿಲಿ ಏನಾದರೂ ಒಂದನ್ನು ಭಗವಂತ ಕೊಡ್ತಾನೆ, ನಾವು ಕೂಡ ಪಡ್ಕೊಳ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.